ಹಾಯ್, ನಮಸ್ತೆ. ವೆಲ್ಕಮ್ ಟು ಸ್ಪರ್ಧಾ ಭಾರತಿ UPSC. ತಾವೆಲ್ಲ ಕೂಡ ಲೈವ್ನಲ್ಲಿ ಇದ್ದೀರಲ್ಲ, ಸಂತೋಷ. ಇದು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿರುವ ಸ್ಪರ್ಧಾ ಭಾರತಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಪ್ರಸ್ತುತಿ. ಈ ತರಗತಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದು ಒಂದಿಷ್ಟು ವಿಜ್ಞಾನ ಸೇರಿದಂತೆ ಇನ್ನಿತರ ವಿಷಯಗಳ ಬಹು ಆಯ್ಕೆ ಪ್ರಶ್ನೆಗಳನ್ನು ಕ್ವಿಜ್ ಮಾದರಿಯಲ್ಲಿ ನೋಡುವಂಥ ಪ್ರಯತ್ನ ಮಾಡೋಣ. ಬನ್ನಿ, ಈ ಅಧ್ಯಾಯವನ್ನು, ಈ ತರಗತಿಯನ್ನು ಆರಂಭ ಮಾಡೋಣ. ಮೊದಲಿಗೆ, ಸಸ್ಯಾಹಾರಿಗಳನ್ನು ಈ ಹೆಸರಿನಿಂದಲೂ ಕರೆಯುತ್ತಾರೆ. ಚಾಯ್ಸ್ ಎ ಪ್ರಾಥಮಿಕ ಗ್ರಾಹಕರು, ಚಾಯ್ಸ್ ಬಿ ದ್ವಿತೀಯ ಗ್ರಾಹಕರು, ಚಾಯ್ಸ್ ಸಿ ತೃತೀಯ ಗ್ರಾಹಕರು, ಚಾಯ್ಸ್ ಡಿ ವಿಭಜಕಗಳು. ಯಾವುದು ಉತ್ತರ? ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ ನೋಡೋಣ. ವಾಟ್ ಈಸ್ ದಿ ಅದರ್ ನೇಮ್ ಆಫ್ ಹಾರ್ಬಿವೋರಸ್? ಚಾಯ್ಸ್ ಎ ಪ್ರೈಮರಿ ಕನ್ಸ್ಯೂಮರ್, ಚಾಯ್ಸ್ ಬಿ ಸೆಕೆಂಡರಿ ಕನ್ಸ್ಯೂಮರ್, ಚಾಯ್ಸ್ ಸಿ ಟರ್ಷರಿ ಕನ್ಸ್ಯೂಮರ್, ಚಾಯ್ಸ್ ಡಿ decomposer. Which is the right answer here? The right answer is A, primary consumer. ಸರಿಯಾದ ಉತ್ತರ ಎ, ಪ್ರಾಥಮಿಕ ಗ್ರಾಹಕರು. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಯಾವುದಕ್ಕೆ ಬೇಕು? ಚಾಯ್ಸ್ ಎ ಬೆಳವಣಿಗೆ, ಚಾಯ್ಸ್ ಬಿ ರೋಗ ನಿರೋಧಕ ಶಕ್ತಿ, ಚಾಯ್ಸ್ ಸಿ ದುರಸ್ತಿ, ಚಾಯ್ಸ್ ಡಿ ಶಕ್ತಿ. ಚಾಯ್ಸ್ ಎ ಬೆಳವಣಿಗೆ, ಚಾಯ್ಸ್ ಬಿ ರೋಗ ನಿರೋಧಕ ಶಕ್ತಿ, ಚಾಯ್ಸ್ ಸಿ ದುರಸ್ತಿ, ಚಾಯ್ಸ್ ಡಿ ಶಕ್ತಿ. ಉತ್ತರ ಕೊಡ್ತೀರಾ? ಸರಿಯಾದ ಉತ್ತರವನ್ನು ಕೊಡಿ ನೋಡೋಣ. ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಓಕೆ, ಗುಡ್. What are carbohydrates mainly needed for? Choice A growth, choice B immunity, choice C repair, choice D energy. Which is the right answer? The right answer will be D energy. ಸರಿಯಾದ ಉತ್ತರ ಡಿ ಶಕ್ತಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಅಲ್ವಾ? ಈ ಕೆಳಗಿನ ಯಾವುದು ಆಹಾರ ಪದಾರ್ಥಗಳನ್ನು ಅವುಗಳ ಸಂಕೀರ್ಣತನದಿಂದ ಸರಳ ಪದಾರ್ಥಗಳಾಗಿ ವಿಭಜಿಸುತ್ತವೆ? ಈ ಕೆಳಗಿನ ಯಾವುದು ಆಹಾರ ಪದಾರ್ಥಗಳನ್ನು ಅವುಗಳ ಸಂಕೀರ್ಣತನದಿಂದ ಸರಳ ಪದಾರ್ಥಗಳಾಗಿ ವಿಭಜಿಸುತ್ತವೆ? ಚಾಯ್ಸ್ ಎ ಹಾರ್ಮೋನುಗಳು, ಚಾಯ್ಸ್ ಬಿ ಕಿಣ್ವಗಳು, ಚಾಯ್ಸ್ ಸಿ ಜೀವಸತ್ವಗಳು, ಚಾಯ್ಸ್ ಡಿ ಜೈಮೋಜನ್ಸ್. ಎ ಹಾರ್ಮೋನ್ಗಳು, ಬಿ ಕಿಣ್ವಗಳು, ಸಿ ಜೀವಸತ್ವಗಳು, ಡಿ ಜೈಮೋಜನ್ಸ್. ಉತ್ತರ ಕೊಡಿ ನೋಡೋಣ, ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಫುಡ್ ಸಬ್ಸ್ಟೆನ್ಸಸ್ ಆರ್ ಬ್ರೋಕನ್ ಅಪ್ ಫ್ರಮ್ ದೇಯರ್ ಕಾಂಪ್ಲೆಕ್ಸ್ ಟು ಸಿಂಪಲ್ ಸಬ್ಸ್ಟೆನ್ಸಸ್ ಬೈ ವಿಚ್ ಅಮಾಂಗ್ ದ ಫಾಲೋವಿಂಗ್? ಚಾಯ್ಸ್ ಎ ಹಾರ್ಮೋನ್ಸ್, ಚಾಯ್ಸ್ ಬಿ ಎಂಜೈಮ್ಸ್, ಚಾಯ್ಸ್ ಸಿ ವೈಟಮಿನ್ಸ್, ಚಾಯ್ಸ್ ಡಿ ಜೈಮೋಜನ್ಸ್. The right answer will be B, that is enzymes. ಸರಿಯಾದ ಉತ್ತರ ಬಿ ಕಿಣ್ವಗಳು. ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆ, ಬಯೋಕೆಟಲಿಸ್ಟ್ಗಳು ಎಂದರೆ ಡ್ಯಾಶ್. ಬಯೋಕೆಟಲಿಸ್ಟ್ಗಳು ಎಂದರೆ ಡ್ಯಾಶ್. ಎ ಹಾರ್ಮೋನ್ಗಳು, ಬಿ ಜೀವಸತ್ವಗಳು, ಸಿ ಕಿಣ್ವಗಳು, ಡಿ ಮೇಲಿನ ಎಲ್ಲವೂ. ಉತ್ತರ ಕೊಡ್ತೀರಾ? ಕೊಡಿ ನೋಡೋಣ. ವಾಟ್ ಆರ್ ಬಯೋಕೆಟಲಿಸ್ಟ್? ಎ ಚಾಯ್ಸ್ ಎ ಹಾರ್ಮೋನ್ಸ್, ಚಾಯ್ಸ್ ಬಿ ವೈಟಮಿನ್ಸ್, ಚಾಯ್ಸ್ ಸಿ ಎಂಜಿಮ್ಸ್, ಚಾಯ್ಸ್ ಡಿ ಆಲ್ ಆಫ್ ದ ಅಬವ್. ವಿಚ್ ಇಸ್ ದಿ ರೈಟ್ ಆನ್ಸರ್? The right answer is here is
ಬಿ ವೈಟಮಿನ್ಸ್. ಸರಿಯಾದ ಉತ್ತರ ಬಿ ಜೀವಸತ್ವಗಳು. ಸ್ನೇಹಿತರೆ, ಮುಂದಿನ ಪ್ರಶ್ನೆ. ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ಎಲ್ಲಿಂದ ಪ್ರಾರಂಭವಾಗುತ್ತದೆ? ಶರೀರದಲ್ಲಿ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ಎಲ್ಲಿಂದ ಪ್ರಾರಂಭವಾಗುತ್ತದೆ? ಚಾಯ್ಸ್ ಎ ಬಾಯಿ, ಚಾಯ್ಸ್ ಬಿ ಹೊಟ್ಟೆ, ಚಾಯ್ಸ್ ಸಿ ಡಿವೋಡನಮ್, ಚಾಯ್ಸ್ ಡಿ ಕರಳು. ಉತ್ತರ ಯಾವುದು? ಸರಿಯಾದ ಉತ್ತರ ಬರೀರಿ ನೋಡೋಣ. ವೇರ್ ಡಸ್ ದ ಪ್ರಾಸೆಸ್ ಆಫ್ ಡೈಜೆಷನ್ ಸ್ಟಾರ್ಟ್ಸ್? ಚಾಯ್ಸ್ ಎ ಮೌತ್, ಚಾಯ್ಸ್ ಡಿ ಸ್ಟಮಕ್, ಚಾಯ್ಸ್ ಸಿ ಡಿಯೋಡಿಯನಮ್, ಚಾಯ್ಸ್ ಡಿ ಇಂಟೆಸ್ಟೈನ್. ಸರಿಯಾದ ಉತ್ತರ ಎ ಬಾಯಿ, ಮೌತ್. ಮುಂದಿನ ಪ್ರಶ್ನೆ ಬಂಧುಗಳೇ, ಮನುಷ್ಯರಲ್ಲಿ ಎಷ್ಟು ಜೋಡಿ ಲಾಲಾರಸ ಗ್ರಂಥಿಗಳಿವೆ? ಮನುಷ್ಯರಲ್ಲಿ ಎಷ್ಟು ಜೋಡಿ ಲಾಲಾರಸ ಗ್ರಂಥಿಗಳಿವೆ? ಚಾಯ್ಸ್ ಎ 3, ಚಾಯ್ಸ್ ಬಿ 4, ಚಾಯ್ಸ್ ಸಿ 6, ಚಾಯ್ಸ್ ಡಿ 8. ಉತ್ತರ ಕೊಡಿ ನೋಡೋಣ. ಹೌ ಮೆನಿ ಪೇರ್ಸ್ ಆಫ್ salivary glands does man have? How many pairs of salivary glands does man have? Choice A 3, choice B 4, choice C 6, choice D 8. Which is the right answer? The right answer will be A, that is 3. ಸರಿಯಾದ ಉತ್ತರ 3. ಯಾವ್ಯಾವುದದು? ಮನುಷ್ಯನ ಅಲ್ಲಿರುವಂತಹ ಪ್ರಮುಖವಂತ ಲಾಲಾರಸ ಗ್ರಂಥಿಗಳು 3 ಜೋಡಿಗಳಿದ್ದಾವೆ. ಅವು ಯಾವ್ಯಾವುದು ಅಂತಂದರೆ, 1 ಪ್ಯಾರೋಟೈಡ್ ಗ್ಲ್ಯಾಂಡ್ಸ್, ಸಬ್ ಮ್ಯಾಂಡಿಬ್ಯುಲರ್ ಗ್ಲ್ಯಾಂಡ್ಸ್, 3 ಸಬ್ ಲಿಂಗ್ಯುಯಲ್ ಗ್ಲ್ಯಾಂಡ್ಸ್. ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಅನ್ನನಾಳದ ಸ್ನಾಯುಗಳು ಯಾವ ರೀತಿಯ ಕ್ರಿಯೆಗೆ ಒಳಗಾಗುತ್ತವೆ? ಅನ್ನನಾಳದ ಸ್ನಾಯುಗಳು ಯಾವ ರೀತಿಯ ಕ್ರಿಯೆಗೆ ಒಳಗಾಗುತ್ತವೆ? ಚಾಯ್ಸ್ ಎ ಸ್ವಯಂ ಪ್ರೇರಿತ ವಾಲಂಟರಿ, ಚಾಯ್ಸ್ ಬಿ ಅನೈಚ್ಛಿಕ ಇನ್ವಾಲಂಟರಿ, ಚಾಯ್ಸ್ ಸಿ ಬೆನ್ನು ಹುರಿಯಿಂದ ನಿಯಂತ್ರಿಸಲ್ಪಡುತ್ತವೆ, ಚಾಯ್ಸ್ ಡಿ ಪ್ರತಿಫಲಿತ ಕ್ರಿಯೆಗಳು. ರಿಫ್ಲೆಕ್ಸ್ ಆಕ್ಷನ್. ವಾಟ್ ಟೈಪ್ ಆಫ್ ಆಕ್ಷನ್ ಡಸ್ esophageal muscles undergoes? What type of action does esophageal muscles undergoes? Choice A voluntary, choice B involuntary, choice C controlled by spinal cord, choice D reflex action. Which is the right answer here? The right answer will be ಬಿ ಇನ್ವಾಲಂಟರಿ. ಸರಿಯಾದ ಉತ್ತರ ಬಿ ಅನೈಚ್ಛಿಕ ಇನ್ವಾಲಂಟರಿ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಡಯಾಫ್ರಗಮ್ ಯಾವುದನ್ನು ಪ್ರತ್ಯೇಕಿಸುತ್ತದೆ? ಚಾಯ್ಸ್ ಎ ಹೃದಯ ಮತ್ತು ಶ್ವಾಸಕೋಶ, ಚಾಯ್ಸ್ ಬಿ ಎದೆ ಮತ್ತು ಹೊಟ್ಟೆ, ಚಾಯ್ಸ್ ಸಿ ಯಕೃತ್ತು ಮತ್ತು ಶ್ವಾಸಕೋಶ, ಚಾಯ್ಸ್ ಡಿ ಹೊಟ್ಟೆ ಮತ್ತು ಮೇದೋಜೀರಕ ಗ್ರಂಥಿ. ವಾಟ್ ಡಸ್ ಡಯಾಫ್ರಗಮ್ ಸಪರೇಟ್ಸ್? ಚಾಯ್ಸ್ ಎ ಹಾರ್ಟ್ ಅಂಡ್ ಲಂಗ್ಸ್, ಚಾಯ್ಸ್ ಬಿ ಚೆಸ್ಟ್ ಅಂಡ್ ಅಬ್ಡಮನ್, ಚಾಯ್ಸ್ ಸಿ ಲಿವರ್ ಅಂಡ್ ಲಂಗ್ಸ್, ಚಾಯ್ಸ್ ಡಿ ಸ್ಟಮಕ್ ಅಂಡ್ ಪ್ಯಾಂಕ್ರಿಯಾಸ್. ವಿಚ್ ಇಸ್ ದಿ ರೈಟ್ ಆನ್ಸರ್ ಹಿಯರ್? The right answer will be B, chest and abdomen. ಎದೆ ಮತ್ತು ಹೊಟ್ಟೆ. ಸ್ನೇಹಿತರೆ, ಇಲ್ಲಿ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಲ್ವಾ? ಇಲ್ಲಿದೆ ಆ ಡಯಾಫ್ರಗಮ್ ಮಸಲ್ಸ್. ಇವು ಚೆಸ್ಟ್ ಎದೆಯ ಭಾಗವನ್ನು ಮತ್ತೆ ಏನನ್ನ ಹೊಟ್ಟೆಯನ್ನು, ಈ ಕೆಳಗಡೆ ಇದೆ ಹೊಟ್ಟೆ, ಇದನ್ನು ಪ್ರತ್ಯೇಕಿಸುತ್ತವೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಯಕೃತ್ತು ಯಾವುದರಿಂದ ಮಾಡಲ್ಪಟ್ಟಿದೆ?
ಯಕೃತ್ತು ಯಾವುದರಿಂದ ಮಾಡಲ್ಪಟ್ಟಿದೆ? ಚಾಯ್ಸ್ ಎ ಪ್ಯಾರಂಕೈಮ ಕೋಶಗಳು, ಚಾಯ್ಸ್ ಬಿ ಹೆಮೋಸ್ಟ್ಯಾಟಿಕ್ ಕೋಶಗಳು, ಚಾಯ್ಸ್ ಸಿ ಹೆಪಟೈಟಿಕ್ ಕೋಶಗಳು, ಚಾಯ್ಸ್ ಡಿ ಮಿಸನ್ಖೈಮ ಕೋಶಗಳು. ಎ ಪ್ಯಾರಂಕೈಮಾ ಕೋಶಗಳು, ಬಿ ಹೆಮೋಸ್ಟ್ಯಾಟಿಕ್ ಕೋಶಗಳು, ಸಿ ಹೆಪಟೈಟಿಕ್ ಕೋಶಗಳು, ಡಿ ಮಿಸನ್ಖೈಮಾ ಕೋಶಗಳು. ಉತ್ತರ ಯಾವುದು? ಉತ್ತರವನ್ನು ಕಂಡುಹಿಡಿಯಿರಿ ನೋಡೋಣ. ವಾಟ್ ಈಸ್ ದಿ ಲಿವರ್ ಮೇಡ್ ಅಪ್ ಆಫ್? ವಾಟ್ ಈಸ್ ದಿ ಲಿವರ್ ಮೇಡ್ ಅಪ್ ಆಫ್? ಚಾಯ್ಸ್ ಎ ಪ್ಯಾರಂಕೈಮಾ ಸೆಲ್ಸ್, ಚಾಯ್ಸ್ ಬಿ ಹೆಮೋಸ್ಟ್ಯಾಟಿಕ್ ಸೆಲ್ಸ್, choice C hepatitic cells, choice D mesenchyma cells. Which is the right answer here? The right answer is C, that is hepatitic cells. That is hepatitic cells. ಸರಿಯಾದ ಉತ್ತರ ಸಿ ಹೆಪಟೈಟಿಕ್ ಕೋಶಗಳು. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಯಾವುದರ ಚಯಾಪಚಯ ಕ್ರಿಯೆಯೊಂದಿಗೆ ಇನ್ಸುಲಿನ್ ಎಂಬ ಹಾರ್ಮೋನು ಸಂಬಂಧಿಸಿದೆ? ಯಾವುದರ ಚಯಾಪಚಯ ಕ್ರಿಯೆಯೊಂದಿಗೆ ಇನ್ಸುಲಿನ್ ಎಂಬ ಹಾರ್ಮೋನು ಸಂಬಂಧಪಟ್ಟಿದೆ? ಚಾಯ್ಸ್ ಎ ಸಕ್ಕರೆ, ಚಾಯ್ಸ್ ಬಿ ಕೊಬ್ಬುಗಳು, ಚಾಯ್ಸ್ ಸಿ ಪ್ರೋಟೀನ್, ಚಾಯ್ಸ್ ಡಿ ವಿಟಮಿನ್ಗಳು. ಯಾವುದು ಸರಿಯಾದ ಉತ್ತರ? ಬಂಧುಗಳೇ, ಬರೀರಿ ನೋಡೋಣ, ಕಾಮೆಂಟ್ ಸೆಕ್ಷನ್ನಲ್ಲಿ ಬರಿಬೇಕು. ವಿತ್ ದ ಮೆಟಬಲಿಸಮ್ ಆಫ್ ವಾಟ್ ಈಸ್ ದ ಹಾರ್ಮೋನ್ ಇನ್ಸುಲಿನ್ ಕನ್ಸರ್ನ್ಡ್? ವಿತ್ ದ ಮೆಟಬಲಿಸಮ್ ಆಫ್ ವಾಟ್ ಈಸ್ ದ ಹಾರ್ಮೋನ್ ಇನ್ಸುಲಿನ್ ಕನ್ಸರ್ನ್ಡ್? ಚಾಯ್ಸ್ ಎ ಶುಗರ್, ಚಾಯ್ಸ್ ಬಿ ಫ್ಯಾಟ್ಸ್, ಚಾಯ್ಸ್ ಸಿ ಪ್ರೋಟೀನ್ಸ್, ಚಾಯ್ಸ್ ಡಿ vitamins. Which is the right answer here? The right answer will be sugar. ಸರಿಯಾದ ಉತ್ತರ ಎ ಸಕ್ಕರೆ. ಎ ಸಕ್ಕರೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಯತ್ತ ಗಮನ ಕೊಡೋಣ. ಸಮತೋಲಿತ ಆಹಾರದ ಅರ್ಥವೇನು? ಚಾಯ್ಸ್ ಎ ತೂಕದಲ್ಲಿ ಸಮತೋಲನ ಹೊಂದಿರುವ ಆಹಾರ, ಚಾಯ್ಸ್ ಬಿ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸುವ ಆಹಾರ, ಚಾಯ್ಸ್ ಸಿ ಗರಿಷ್ಠ ಅವಶ್ಯಕತೆಗಳನ್ನು ಪೂರೈಸುವ ಆಹಾರ, ಚಾಯ್ಸ್ ಡಿ ಸರಿಯಾದ ಪ್ರಮಾಣದಲ್ಲಿರುವ ಆಹಾರ. ಸ್ನೇಹಿತರೆ, ಸರಿಯಾದ ಉತ್ತರ ಕೊಡ್ತೀರಲ್ವಾ? ಕೊಡಿ ನೋಡೋಣ. What is meant by balanced diet? What is meant by balanced diet? Choice A diet weighted by balance, diet weighted by balance. Choice B diet in minimum requirements, diet in minimum requirements. Choice C diet in maximum requirement, diet in maximum requirement. Choice D diet in correct proportions, diet in correct proportions. Which is the right answer here? The right answer will be D diet in correct proportion. ಸರಿಯಾದ ಉತ್ತರ ಡಿ ಸರಿಯಾದ ಪ್ರಮಾಣದಲ್ಲಿರುವ ಆಹಾರ, ಸರಿಯಾದ ಪ್ರಮಾಣದಲ್ಲಿರುವ ಆಹಾರ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಝೈರೋತ್ಪಾಲ್ಮಿಯಾವನ್ನು ತಡೆಗಟ್ಟಲು ಯಾವ ವಿಟಮಿನ್ ನೀಡುತ್ತಾರೆ? ಝೈರೋತ್ಪಾಲ್ಮಿಯಾವನ್ನು ತಡೆಗಟ್ಟಲು ಯಾವ ವಿಟಮಿನ್ ನೀಡುತ್ತಾರೆ? ಚಾಯ್ಸ್ ಎ ವಿಟಮಿನ್ ಎ, ಚಾಯ್ಸ್ ಬಿ ವಿಟಮಿನ್ ಬಿ, ಚಾಯ್ಸ್ ಸಿ ವಿಟಮಿನ್ ಸಿ, ಚಾಯ್ಸ್ ಡಿ ವಿಟಮಿನ್ ಡಿ. ಯಾವುದು ಸರಿಯಾದ ಉತ್ತರ? ಕೊಡಿ ನೋಡೋಣ ಆನ್ಸರ್ನ.
Which vitamin is seeded to prevent xerothophthalmia? Which vitamin is seeded to prevent xerothophthalmia? Choice A, vitamin A. Choice B, vitamin B. Choice C, vitamin C. Choice D, vitamin D. A, vitamin A. B, vitamin B. C, vitamin C. D, vitamin D. Which is the right answer here? The right answer will be A. That is vitamin A. ಸರಿಯಾದ ಉತ್ತರ ವಿಟಮಿನ್ ಎ. ಸಾಮಾನ್ಯವಾಗಿ ಈ ಥರದ ರೋಗ ಅಪೌಷ್ಟಿಕತೆಯಿಂದ ಬರುತ್ತೆ. ಇದು ಕಣ್ಣಿಗೆ ಸಂಬಂಧಪಟ್ಟಂತಹ ರೋಗ. ಹೆಚ್ಚಾಗಿ ಮಕ್ಕಳಲ್ಲಿ ಹಾಗೂ ಗರ್ಭಿಣಿ ಸ್ತ್ರೀಯರಲ್ಲಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಕ್ವಾಶಿಯೋರ್ಕರ್ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಚಾಯ್ಸ್ ಎ, ಕಾರ್ಬೋಹೈಡ್ರೇಟ್ಗಳು. ಚಾಯ್ಸ್ ಬಿ, ಪ್ರೋಟೀನ್ಗಳು. ಚಾಯ್ಸ್ ಸಿ, ಕೊಬ್ಬುಗಳು. ಚಾಯ್ಸ್ ಡಿ, ಜೀವಸತ್ವಗಳು. ಎ ಕಾರ್ಬೋಹೈಡ್ರೇಟ್, ಬಿ ಪ್ರೋಟೀನ್, ಸಿ ಕೊಬ್ಬು, ಡಿ ಜೀವಸತ್ವ. ಯಾವುದು ಉತ್ತರ? ಸರಿಯಾದ ಉತ್ತರ ಕೊಡಿ ನೋಡೋಣ. ಓಕೆ. ಕ್ವಾಶಿಯೋರ್ಕರ್ caused by the deficiency of dash. Choice A, carbohydrate. Choice B, proteins. Choice C, fat. Choice D, vitamins. Which is the right answer? Here the right answer is B. That is protein. ಯಾವುದು ಸರಿಯಾದ ಉತ್ತರ? ಬಿ ಪ್ರೋಟೀನ್ಗಳು. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಜಲವಾಸಿ ಸಸ್ತನಿಗಳು ಯಾವುದರ ಮೂಲಕ ಉಸಿರಾಡುತ್ತವೆ? ಜಲವಾಸಿ ಸಸ್ತನಿಗಳು ಯಾವುದರ ಮೂಲಕ ಉಸಿರಾಡುತ್ತವೆ? ಚಾಯ್ಸ್ ಎ, ಕಿವಿರುಗಳು. ಚಾಯ್ಸ್ ಬಿ, ಚರ್ಮ. ಚಾಯ್ಸ್ ಸಿ, ಮೂಗಿನ ಹೊಳ್ಳೆ. ಚಾಯ್ಸ್ ಡಿ, ಬಾಲ್. ಸರಿಯಾದ ಉತ್ತರ ಕೊಡ್ತೀರಲ್ವಾ? ಓಕೆ. aquatic mammals breathe through their dash. A, gills. B, skin. C, nostrils. D, tails. Which is the right answer here? The right answer will be A. ಸರಿಯಾದ ಉತ್ತರ ಎ. ಸರಿಯಾದ ಉತ್ತರ ಎ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಎದೆ ಉಬ್ಬಿಸಿ ಶ್ವಾಸಕೋಶವನ್ನು ವಿಸ್ತರಿಸುವ ಒಟ್ಟು ಸಾಮರ್ಥ್ಯವನ್ನು ಹೀಗೆ ಕರೆಯಲಾಗುತ್ತದೆ. ಡ್ಯಾಶ್. ಎದೆ ಉಬ್ಬಿಸಿ ಶ್ವಾಸಕೋಶವನ್ನು ವಿಸ್ತರಿಸುವ ಒಟ್ಟು ಸಾಮರ್ಥ್ಯವನ್ನು ಹೀಗೆ ಕರೆಯಲಾಗುತ್ತದೆ. ಡ್ಯಾಶ್. ಚಾಯ್ಸ್ ಎ, ಉಬ್ಬರವಿಳಿತ, ಟೈಡಲ್. ಚಾಯ್ಸ್ ಬಿ, ಕಾಂಪ್ಲಿಮೆಂಟರಿ. ಚಾಯ್ಸ್ ಸಿ, ಸಪ್ಲಿಮೆಂಟರಿ. ಚಾಯ್ಸ್ ಡಿ, ವೈಟಲ್ ಕೆಪಾಸಿಟಿ. ವೈಟಲ್ ಕೆಪಾಸಿಟಿ. ಯಾವುದಕ್ಕೆ ಸರಿಯಾದ ಉತ್ತರ ಅಂತ ಹಾಕ್ತೀರಿ? ಕೊಡಿ ನೋಡೋಣ ಉತ್ತರವನ್ನ. The total capacity of lungs for expansion is called dash. The total capacity of lungs for expansion is called dash. A, tidal. B, complementary. C, supplementary. D, vital capacity. D, vital capacity. Which is the right answer here? The right answer is ವೈಟಲ್ ಕೆಪಾಸಿಟಿ. ಸರಿಯಾದ ಉತ್ತರ ಡಿ, ವೈಟಲ್ ಕೆಪಾಸಿಟಿ.
ಸ್ನೇಹಿತರೆ, ಮುಂದಿನ ಪ್ರಶ್ನೆಯತ್ತ ಗಮನ ಕೊಡೋಣ. ಭಾರತ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಆರ್ಟಿಕಲ್ 370 ಕಂಡುಬರುತ್ತದೆ? ಭಾರತ ಸಂವಿಧಾನದ ಎಷ್ಟನೇ ಭಾಗದಲ್ಲಿ 370ನೇ ವಿಧಿ ಕಂಡುಬರುತ್ತದೆ? ಈ ಹಿಂದೆ ಇದನ್ನು ಯಾವ ರಾಜ್ಯಕ್ಕೆ ನೀಡಲಾಗಿತ್ತು? ಜಮ್ಮು ಮತ್ತು ಕಾಶ್ಮೀರಕ್ಕೆ ಅಲ್ವಾ? ಸರಿ, ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಇದೆ. ಭಾರತ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಆರ್ಟಿಕಲ್ 370 ಕಂಡುಬರುತ್ತದೆ? ಉತ್ತರ ಸಂಕೇತ ಎ ಭಾಗ 19, ಉತ್ತರ ಸಂಕೇತ ಬಿ ಭಾಗ 20, ಉತ್ತರ ಸಂಕೇತ ಸಿ ಭಾಗ 21, ಉತ್ತರ ಸಂಕೇತ ಡಿ ಭಾಗ 22. ಎ ಪಾರ್ಟ್ 19, ಬಿ ಪಾರ್ಟ್ 20, ಸಿ ಪಾರ್ಟ್ 21, ಡಿ ಪಾರ್ಟ್ 22. ಯಾವುದು ಸರಿಯಾದ ಉತ್ತರ? ದ ರೈಟ್ ಆನ್ಸರ್ ವಿಲ್ ಬಿ ಹಿಯರ್ ಸಿ ಭಾಗ 21 ಪಾರ್ಟ್ 21 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಬಂಧುಗಳೇ, ಪ್ಯಾಕೆಟ್ ವೀಟೋ ಎಂದರೆ? ಪ್ಯಾಕೆಟ್ ವೀಟೋ ಎಂದರೆ? ಸ್ಕ್ರೀನನ್ನು ಗಮನಿಸಿ, ಸ್ಕ್ರೀನನ್ನು ಒಂದ್ಸಲ ನೋಡಿ. ಚಾಯ್ಸ್ ಎ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟ ಒಂದು ಮಸೂದೆಯನ್ನು ತಿರಸ್ಕರಿಸುವುದು. ರಾಷ್ಟ್ರಾಧ್ಯಕ್ಷರು ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟ ಒಂದು ಮಸೂದೆಯನ್ನು ತಿರಸ್ಕರಿಸುವುದು. ಚಾಯ್ಸ್ ಬಿ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟ ಮಸೂದೆಗೆ ಒಪ್ಪಿಗೆ ನೀಡದೆ ಸಂಸತ್ತಿನ ಮರುಪರಿಶೀಲನೆಗೆ ಹಿಂದಿರುಗಿಸುವುದು. ರಾಷ್ಟ್ರಾಧ್ಯಕ್ಷರು ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟ ಮಸೂದೆಗೆ ಒಪ್ಪಿಗೆ ನೀಡದೆ ಸಂಸತ್ತಿನ ಮರುಪರಿಶೀಲನೆಗೆ ಹಿಂದಿರುಗಿಸುವುದು. ಚಾಯ್ಸ್ ಸಿ ರಾಷ್ಟ್ರಾಧ್ಯಕ್ಷರು ಮಸೂದೆಯನ್ನು ಅನಿರ್ದಿಷ್ಟ ಕಾಲದವರೆಗೆ ತಮ್ಮ ಬಳಿಯಲ್ಲಿಯೇ ಇಟ್ಟುಕೊಳ್ಳುವುದು. ರಾಷ್ಟ್ರಾಧ್ಯಕ್ಷರು ಮಸೂದೆಯನ್ನು ಅನಿರ್ದಿಷ್ಟ ಕಾಲದವರೆಗೆ ತಮ್ಮ ಬಳಿಯಲ್ಲಿಯೇ ಇಟ್ಟುಕೊಳ್ಳುವುದು. ಚಾಯ್ಸ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಯಾವುದಿಲ್ಲಿ? ಸರಿಯಾದ ಉತ್ತರ ಸಿ. ರಾಷ್ಟ್ರಾಧ್ಯಕ್ಷರು ಒಂದು ಮಸೂದೆಯನ್ನು ತನ್ನ ಜೋಬ್ನಲ್ಲಿ ಅನಿರ್ದಿಷ್ಟ ಅವಧಿಯ ಕಾಲ ಇಟ್ಕೊಳ್ಳುವಂಥದ್ದು. ಯಾಕೆ ಅಂತ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ, ಅವರಿಗೆ ಇಟ್ಕೊಂಡು ಬಿಟ್ಟಿರ್ತಾರೆ. ಸೊ ಅಂಥ ವೀಟೋಗೆ ಪ್ಯಾಕೆಟ್ ವೀಟೋ ಅಂತ ಹೇಳ್ತಾರೆ. ಈ ಹಿಂದೆ ಇತಿಹಾಸದಲ್ಲಿ ತುಂಬ ಉದಾಹರಣೆಗಳು ಬರ್ತವೆ. ಉದಾಹರಣೆ ತೆಗೆದು ಈ ಇತ್ತೀಚಿನ ಒಂದು ಉದಾಹರಣೆ ಅಂತ ಅಂದರೆ ಜ್ಞಾನಿ ಜೈಲ್ ಸಿಂಗ್ ಅವರು ಈ ದೇಶದ ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಒಂದು ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಬಿಲ್ಲನ್ನು ಕಳಿಸ್ಕೊಡ್ಲಾಗುತ್ತೆ. ಅವರಿಗೂ ಆ ಕಾಲದಲ್ಲಿ ಪ್ರಧಾನಿಯಾಗಿರುವಂಥ ರಾಜೀವ್ ಗಾಂಧಿ ಅವರಿಗೂ ಅಷ್ಟಕ್ಕಷ್ಟೇ ಆಗಿರುತ್ತೆ. ಹೀಗಾಗಿ ಅವರೇನು ಮಾಡ್ತಾರೆ, ಆ ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಬಿಲ್ಲನ್ನು ತಮ್ಮ ಪಾಕೆಟ್ನಲ್ಲಿ ಹಂಗೆ ಇಟ್ಕೊಂಡು ಬಿಡ್ತಾರೆ. ಅದಕ್ಕೆ ಸೈನ್ ಹಾಕೋದಿಲ್ಲ, ಅವರು ಸುಮ್ಮನೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಈ ಘಟನೆ ನಡೆದಿದ್ದು 1982ರಿಂದ 87ರ ಅವಧಿಯಲ್ಲಿ. ಈ ಘಟನೆ ರೇರ್, ಇತಿಹಾಸದಲ್ಲಿ ಎಲ್ಲೋ ಒಮ್ಮೊಮ್ಮೆ ಆಗತ್ತೆ. ಜೈಲ್ ಸಿಂಗ್ ಅವರು ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಬಿಲ್ಲನ್ನು ಸಹಿ ಹಾಕದೆ ತಮ್ಮ ಬಳಿಯೇ ಇಟ್ಕೊಂಡಿರೋದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಸಂವಿಧಾನದ ಎಷ್ಟನೇ ತಿದ್ದುಪಡಿಯು ರಾಷ್ಟ್ರಾಧ್ಯಕ್ಷರು ಸಂವಿಧಾನ ತಿದ್ದುಪಡಿ ಮಸೂದೆಗೆ ಒಪ್ಪಿಗೆ ನೀಡುವುದನ್ನು ಕಡ್ಡಾಯಗೊಳಿಸಿದೆ? ಸಂವಿಧಾನದ ಎಷ್ಟನೇ ತಿದ್ದುಪಡಿಯು ರಾಷ್ಟ್ರಾಧ್ಯಕ್ಷರು ಸಂವಿಧಾನ ತಿದ್ದುಪಡಿ ಮಸೂದೆಗೆ ಒಪ್ಪಿಗೆ ನೀಡುವುದನ್ನು ಕಡ್ಡಾಯಗೊಳಿಸಿದೆ? ಚಾಯ್ಸ್ ಎ 24ನೇ ತಿದ್ದುಪಡಿ, ಚಾಯ್ಸ್ ಬಿ 25ನೇ ತಿದ್ದುಪಡಿ, ಚಾಯ್ಸ್ ಸಿ 26ನೇ ತಿದ್ದುಪಡಿ, ಚಾಯ್ಸ್ ಡಿ 27ನೇ ತಿದ್ದುಪಡಿ. ಎ 24th ಅಮೆಂಡ್ಮೆಂಟ್, ಬಿ 25th ಅಮೆಂಡ್ಮೆಂಟ್, ಸಿ 26th ಅಮೆಂಡ್ಮೆಂಟ್, ಡಿ
27th ಅಮೆಂಡ್ಮೆಂಟ್. ಯಾವುದು ಸರಿಯಂತ ಉತ್ತರ? ಉತ್ತರ ಎ, 24ನೆಯ ತಿದ್ದುಪಡಿ, 24th ಅಮೆಂಡ್ಮೆಂಟ್. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೆ ಇರುವ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆಯನ್ನು ಎಷ್ಟನೇ ವಿಧಿಯ ಪ್ರಕಾರ ಹೊರಡಿಸಬಲ್ಲರು? ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೆ ಇರುವ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆಯನ್ನು ಎಷ್ಟನೇ ವಿಧಿಯ ಪ್ರಕಾರ ಹೊರಡಿಸಬಲ್ಲರು? ಚಾಯ್ಸ್ ಎ, ವಿಧಿ 123. ಚಾಯ್ಸ್ ಬಿ, ವಿಧಿ 143. ಚಾಯ್ಸ್ ಸಿ, ವಿಧಿ 150. ಚಾಯ್ಸ್ ಡಿ, ವಿಧಿ 152. ಚಾಯ್ಸ್ ಎ ಆರ್ಟಿಕಲ್ 123, ಚಾಯ್ಸ್ ಬಿ ಆರ್ಟಿಕಲ್ 143, ಚಾಯ್ಸ್ ಸಿ ಆರ್ಟಿಕಲ್ 150, ಚಾಯ್ಸ್ ಡಿ ಆರ್ಟಿಕಲ್ 152. ಯಾವುದು ಸರಿಯಂತ ಉತ್ತರ ಇಲ್ಲಿ? ಸರಿಯಂತ ಉತ್ತರ ಎ, ಆರ್ಟಿಕಲ್ 123, 123ನೆಯ ವಿಧಿ. ಮುಂದಿನ ಪ್ರಶ್ನೆ ಬಂಧುಗಳೇ, ಭಾರತ ಸಂವಿಧಾನದ 61ನೆಯ ಆರ್ಟಿಕಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಭಾರತ ಸಂವಿಧಾನದ 61ನೆಯ ವಿಧಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಚಾಯ್ಸ್ ಎ, ರಾಷ್ಟ್ರಪತಿಯವರು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವುದು. ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವುದು. ಚಾಯ್ಸ್ ಬಿ, ರಾಷ್ಟ್ರಾಧ್ಯಕ್ಷರು ಸಂಸತ್ತಿಗೆ ಸಂದೇಶಗಳನ್ನು ಕಳುಹಿಸಿಕೊಡುವುದು. ರಾಷ್ಟ್ರಾಧ್ಯಕ್ಷರು ಸಂಸತ್ತಿಗೆ ಸಂದೇಶಗಳನ್ನು ಕಳುಹಿಸಿಕೊಡುವುದು. ಚಾಯ್ಸ್ ಸಿ, ರಾಷ್ಟ್ರಾಧ್ಯಕ್ಷರು ಸಂಸತ್ತಿಗೆ ಅಧಿವೇಶನಗಳನ್ನು ಕರೆಯುವ, ಮುಂದೂಡುವ ಹಾಗೂ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಅವಧಿಗೆ ಮುನ್ನ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ. ರಾಷ್ಟ್ರಾಧ್ಯಕ್ಷರು ಸಂಸತ್ತಿಗೆ ಅಧಿವೇಶನವನ್ನು ಕರೆಯುವ, ಮುಂದೂಡುವ ಹಾಗೂ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಅವಧಿಗೆ ಮುನ್ನ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ. ಚಾಯ್ಸ್ ಡಿ, ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ, ದ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್. ಸರಿಯಂತ ಉತ್ತರ ಯಾವುದು? ಉತ್ತರ ಡಿ, ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ, ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್. ಮುಂದಿನ ಪ್ರಶ್ನೆ ಬಂಧುಗಳೇ, ಕೆಳಗಿನ ಯಾವ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ಸಲಹೆಗಳನ್ನು ಕೇಳಬಹುದು? ಯಾವ ಆರ್ಟಿಕಲ್ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ಸಲಹೆಗಳನ್ನು ಕೇಳಬಹುದು? ಚಾಯ್ಸ್ ಎ 71ನೇ ವಿಧಿ, ಚಾಯ್ಸ್ ಬಿ 142ನೇ ವಿಧಿ, ಚಾಯ್ಸ್ ಸಿ 143ನೇ ವಿಧಿ, ಚಾಯ್ಸ್ ಡಿ 144ನೇ ವಿಧಿ. ಎ ಆರ್ಟಿಕಲ್ 71, ಬಿ ಆರ್ಟಿಕಲ್ 142, ಸಿ ಆರ್ಟಿಕಲ್ 143, ಡಿ ಆರ್ಟಿಕಲ್ 144. ಯಾವುದು ಸರಿಯಂತ ಉತ್ತರ? ಸರಿಯಂತ ಉತ್ತರ ಸಿ, ಆರ್ಟಿಕಲ್ 143. ಬಂಧುಗಳೇ, ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ 72ನೇ ವಿಧಿಯು ರಾಷ್ಟ್ರಾಧ್ಯಕ್ಷರಿಗೆ ಕೆಳಗಿನ ಯಾವ ಅಧಿಕಾರವನ್ನು ನೀಡುತ್ತದೆ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 72 ರಾಷ್ಟ್ರಾಧ್ಯಕ್ಷರಿಗೆ ಈ ಕೆಳಗಿನ ಯಾವ ಪವರನ್ನು ಕೊಡುತ್ತೆ ಅನ್ನೋಂಥದ್ದು ಪ್ರಶ್ನೆ. ಚಾಯ್ಸ್ ಎ, ಕೇಂದ್ರ ಸರ್ಕಾರದ ಕಾನೂನು ಸಲಹೆಗಾರರಾದ ಅಟಾರ್ನಿ ಜನರಲ್ ಅವರನ್ನು ನೇಮಿಸುವಂಥದ್ದು, ಅಟಾರ್ನಿ ಜನರಲ್ ಅಪಾಯಿಂಟ್ಮೆಂಟ್. ಚಾಯ್ಸ್ ಬಿ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ನೇಮಿಸುವುದು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಜಡ್ಜ್ಗಳ ಅಪಾಯಿಂಟ್ಮೆಂಟು.
ಚಾಯ್ಸ್ ಸಿ ಮರಣ ದಂಡನೆಯನ್ನು ರದ್ದುಪಡಿಸುವ ಅಧಿಕಾರ, ಪಾರ್ಡನಿಂಗ್ ಪವರ್. ಚಾಯ್ಸ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಯಾವುದಿಲ್ಲಿ? ಉತ್ತರ ಸಿ ಮರಣದಂಡನೆಯನ್ನು ರದ್ದುಪಡಿಸುವ ಅಧಿಕಾರ, ಪಾರ್ಡನಿಂಗ್ ಪವರ್. ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಭಾರತದಲ್ಲಿ ಎರಡನೆಯ ಅವಧಿಗೆ ಚುನಾಯಿತರಾದ ಭಾರತದ ಏಕೈಕ ರಾಷ್ಟ್ರಾಧ್ಯಕ್ಷರು ಯಾರು? ಸೆಕೆಂಡ್ ಟರ್ಮಿಗೆ ಇಲೆಕ್ಟ್ ಆದಂತಹ ಪ್ರೆಸಿಡೆಂಟು ಯಾರು? ಅವರು ಒಬ್ಬರಿದ್ದಾರೆ, ಒಬ್ಬರೇ ಒಬ್ಬರು, ಅವ್ರು ಯಾರು ಅನ್ನುವಂಥದ್ದು ಪ್ರಶ್ನೆ. ಚಾಯ್ಸ್ ಎ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ. ಚಾಯ್ಸ್ ಎ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ. ಚಾಯ್ಸ್ ಬಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಚಾಯ್ಸ್ ಸಿ ಪ್ರಣಬ್ ಮುಖರ್ಜಿ. ಪ್ರಣಬ್ ಮುಖರ್ಜಿ. ಚಾಯ್ಸ್ ಡಿ ಕೆ ಆರ್ ನಾರಾಯಣ್. ಚಾಯ್ಸ್ ಡಿ ಕೆ ಆರ್ ನಾರಾಯಣ್. ಚಾಯ್ಸ್ ಎ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ. ಎ ಪಿ ಜೆ ಅಬ್ದುಲ್ ಕಲಾಂ. ಚಾಯ್ಸ್ ಬಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಚಾಯ್ಸ್ ಸಿ ಪ್ರಣಬ್ ಮುಖರ್ಜಿ. ಪ್ರಣಬ್ ಮುಖರ್ಜಿ. ಚಾಯ್ಸ್ ಡಿ ಕೆ ಆರ್ ನಾರಾಯಣ್. ಕೆ ಆರ್ ನಾರಾಯಣ್. ಸರಿಯಾದ ಉತ್ತರ ಯಾವುದಿಲ್ಲಿ? ಸರಿಯಾದ ಉತ್ತರ ಬಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸ್ನೇಹಿತರೆ, ಮುಂದಿನ ಪ್ರಶ್ನೆ. ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳ ಮೌಲ್ಯವನ್ನು ಹೊಂದಿರುವಂಥ ರಾಜ್ಯ ಯಾವುದು? ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ಮೌಲ್ಯವನ್ನು ಹೊಂದಿರುವಂಥ ರಾಜ್ಯ ಯಾವುದು? ಸೊ ಹೈಯೆಸ್ಟ್ ವೋಟಿಂಗ್ ವ್ಯಾಲ್ಯೂವನ್ನು ಯಾವ ಸ್ಟೇಟ್ ಹೊಂದಿದೆ ಅನ್ನುವಂಥದ್ದು ಪ್ರಶ್ನೆ. ಯಾವುದರಲ್ಲಿ? ಪ್ರೆಸಿಡೆಂಟ್ ಇಲೆಕ್ಷನ್ನಲ್ಲಿ. ಚಾಯ್ಸ್ ಎ ಮಧ್ಯಪ್ರದೇಶ. ಚಾಯ್ಸ್ ಬಿ ಉತ್ತರ ಪ್ರದೇಶ. ಚಾಯ್ಸ್ ಸಿ ಗುಜರಾತ್. ಚಾಯ್ಸ್ ಡಿ ಪಶ್ಚಿಮ ಬಂಗಾಳ. ಎ ಮಧ್ಯಪ್ರದೇಶ್, ಬಿ ಉತ್ತರ ಪ್ರದೇಶ್, ಸಿ ಗುಜರಾತ್, ಡಿ ವೆಸ್ಟ್ ಬೆಂಗಾಲ್. ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಬಿ ಉತ್ತರ ಪ್ರದೇಶ್. ಮುಂದಿನ ಪ್ರಶ್ನೆ ಬಂಧುಗಳೇ. ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಈ ಕೆಳಗಿನ ಯಾರಿಗೆ ಸಲ್ಲಿಸಬೇಕು? ರಾಷ್ಟ್ರಪತಿಯವರು ತಮ್ಮ ರೆಸಿಗ್ನೇಷನ್ ಲೆಟರನ್ನು ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಉತ್ತರ ಸಂಕೇತ ಎ ಪ್ರಧಾನಮಂತ್ರಿ. ಚಾಯ್ಸ್ ಎ ಪ್ರಧಾನಮಂತ್ರಿ. ಚಾಯ್ಸ್ ಬಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. ಚಾಯ್ಸ್ ಸಿ ಉಪರಾಷ್ಟ್ರಪತಿಗಳು. ಸಿ ಉಪರಾಷ್ಟ್ರಪತಿಗಳು. ಚಾಯ್ಸ್ ಡಿ ಲೋಕಸಭೆಯ ಸ್ಪೀಕರ್. ಡಿ ಲೋಕಸಭೆಯ ಸ್ಪೀಕರ್. ಯಾವುದಕ್ಕೆ ಸರಿಯಾದ ಉತ್ತರ ಅಂತ ಹಾಕ್ತೀರಿ? ಅದು ಉತ್ತರ ಸಿ ಉಪರಾಷ್ಟ್ರಪತಿಗಳು. ಉಪರಾಷ್ಟ್ರಪತಿಗಳು. ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಉಪರಾಷ್ಟ್ರಪತಿಯವರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಕ್ರಾನಾಲಾಜಿಕಲ್ ಆರ್ಡರ್ನಲ್ಲಿ ಇವುಗಳನ್ನು ಜೋಡಿಸಬೇಕು. 1 ಡಾಕ್ಟರ್ ಎಸ್ ರಾಧಾಕೃಷ್ಣನ್. 2 ಡಾಕ್ಟರ್ ಜಾಕಿರ್ ಹುಸೇನ್. 3 ಬಿ ಡಿ ಜತ್ತಿ. 4 ವಿ ವಿ ಗಿರಿ. 1 ಡಾಕ್ಟರ್ ಎಸ್ ರಾಧಾಕೃಷ್ಣನ್, 2 ಡಾಕ್ಟರ್ ಜಾಕಿರ್ ಹುಸೇನ್, 3 ಬಿ ಡಿ ಜತ್ತಿ, 4 ವಿ ವಿ ಗಿರಿ. ಉತ್ತರ ಸಂಕೇತ ಚಾಯ್ಸ್ ಎ 1, 2, 3, 4. 1, 2, 3, 4. ಚಾಯ್ಸ್ ಬಿ 1, 2, 4, 3. 1, 2, 4, 3. ಚಾಯ್ಸ್ ಸಿ 4, 3, 2, 1. 4, 3, 2, 1. ಚಾಯ್ಸ್ ಡಿ 2, 1, 4,
3 2 1 4 3 ಯಾವುದಕ್ಕೆ ಸರಿಯಾದ ಉತ್ತರ ಕೊಡ್ತೀರಿ? ಸರಿಯಾದ ಉತ್ತರ ಬಿ 1 2 4 3. ಮುಂದಿನ ಪ್ರಶ್ನೆ ಬಂಧುಗಳೇ, ಕೆಳಗಿನ ಯಾವ ವಿಧಿಯು ಪ್ರತಿಯೊಂದು ರಾಜ್ಯಕ್ಕೆ ರಾಜ್ಯಪಾಲರನ್ನು ಹೊಂದುವ ಅವಕಾಶವನ್ನು ಕಲ್ಪಿಸಿದೆ? ಯಾವ ಆರ್ಟಿಕಲ್ಲು ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬರು ರಾಜ್ಯಪಾಲರು ಇರಬೇಕು ಅನ್ನೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದು ಪ್ರಶ್ನೆ. ಕೆಳಗಿನ ಯಾವ ವಿಧಿಯು ಪ್ರತಿಯೊಂದು ರಾಜ್ಯಕ್ಕೆ ರಾಜ್ಯಪಾಲರನ್ನು ಹೊಂದುವ ಅವಕಾಶವನ್ನು ಕಲ್ಪಿಸಿದೆ? ಚಾಯ್ಸ್ ಎ ವಿಧಿ 153, ಚಾಯ್ಸ್ ಬಿ ವಿಧಿ 154, ಚಾಯ್ಸ್ ಸಿ ವಿಧಿ 155, ಚಾಯ್ಸ್ ಡಿ ವಿಧಿ 156. ಎ ಆರ್ಟಿಕಲ್ 153, ಬಿ ಆರ್ಟಿಕಲ್ 154, ಸಿ ಆರ್ಟಿಕಲ್ 155, ಡಿ ಆರ್ಟಿಕಲ್ 156. ಯಾವ್ದು ಸರಿಯಾದ ಉತ್ತರ? ಎ ಆರ್ಟಿಕಲ್ 153. ಆರ್ಟಿಕಲ್ 153 153ನೇ ವಿಧಿ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಕೆಳಗಿನ ಯಾರು ಉಪರಾಷ್ಟ್ರಪತಿ ಹುದ್ದೆಗೆ 2 ಬಾರಿ ಆಯ್ಕೆಯಾದವರಾಗಿದ್ದಾರೆ? ಈ ಕೆಳಗಿನ ಯಾರು ವೈಸ್ ಪ್ರೆಸಿಡೆಂಟ್ ಪೋಸ್ಟನ್ನು 2 ಸಲ ಅಲಂಕರಿಸಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಕೆಳಗಿನ ಯಾರು ಉಪರಾಷ್ಟ್ರಪತಿ ಹುದ್ದೆಗೆ 2 ಬಾರಿ ಆಯ್ಕೆಯಾಗಿದ್ದಾರೆ? 1 ಡಾಕ್ಟರ್ ಎಸ್ ರಾಧಾಕೃಷ್ಣನ್, 2 ಮೊಹಮ್ಮದ್ ಹಮೀದ್ ಅನ್ಸಾರಿ, 3 ಕೃಷ್ಣಕಾಂತ್, 4 ವಿ ವಿ ಗಿರಿ. 1 ಡಾಕ್ಟರ್ ಎಸ್ ರಾಧಾಕೃಷ್ಣನ್, 2 ಮೊಹಮ್ಮದ್ ಹಮೀದ್ ಅನ್ಸಾರಿ, 3 ಕೃಷ್ಣಕಾಂತ್, 4 ವಿ ವಿ ಗಿರಿ. ಉತ್ತರ ಸಂಕೇತಗಳು ಹೀಗಿವೆ: ಚಾಯ್ಸ್ ಎ 1 ಮತ್ತು 2, ಚಾಯ್ಸ್ ಬಿ 3 ಮತ್ತು 4, ಚಾಯ್ಸ್ ಸಿ 1, 2 ಮತ್ತು 4, ಚಾಯ್ಸ್ ಡಿ ಮೇಲಿನ ಎಲ್ಲರೂ. ಎ 1 ಮತ್ತು 2, ಬಿ 3 ಮತ್ತು 4, ಸಿ 1, 2 ಮತ್ತು 4, ಡಿ ಮೇಲಿನ ಎಲ್ಲರೂ. ಯಾವುದಕ್ಕೆ ಉತ್ತರವನ್ನು ಕೊಡ್ತೀರಿ? ಸರಿಯಾದ ಉತ್ತರ ಎ 1 ಮತ್ತು 2, ಡಾಕ್ಟರ್ ರಾಧಾಕೃಷ್ಣನ್ ಹಾಗೂ ಮೊಹಮ್ಮದ್ ಹಮೀದ್ ಅನ್ಸಾರಿ. ಬಂಧುಗಳೇ, ಮುಂದಿನ ಪ್ರಶ್ನೆ, ರಾಜ್ಯಪಾಲರಿಗೆ ಕೆಳಗಿನ ಯಾವ ವಿನಾಯಿತಿಗಳನ್ನು ನೀಡಲಾಗಿದೆ? ರಾಜ್ಯಪಾಲರಿಗೆ ಕೆಳಗಿನ ಯಾವ ವಿನಾಯಿತಿಗಳನ್ನು ನೀಡಲಾಗಿದೆ? 1 ರಾಜ್ಯಪಾಲರ ಕಾರ್ಯನಿರ್ವಹಣೆ ಹಾಗೂ ನಿರ್ಧಾರಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ರಾಜ್ಯಪಾಲರ ಕಾರ್ಯನಿರ್ವಹಣೆ ಮತ್ತು ನಿರ್ಧಾರಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. 2 ಅಧಿಕಾರಾವಧಿಯಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತಿಲ್ಲ. 2 ಅಧಿಕಾರಾವಧಿಯಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತಿಲ್ಲ. ಅಧಿಕಾರಾವಧಿಯಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತಿಲ್ಲ. 3 ಬಂಧನದ ವಾರೆಂಟ್ ನೀಡುವಂತಿಲ್ಲ. ಬಂಧನದ ವಾರೆಂಟ್ ನೀಡುವಂತಿಲ್ಲ. ಉತ್ತರ ಸಂಕೇತಗಳು ಹೀಗಿವೆ: ಚಾಯ್ಸ್ ಎ 1 ಮತ್ತು 2 ಸರಿ, 1 ಮತ್ತು 2 ಸರಿ. ಚಾಯ್ಸ್ ಬಿ 2 ಮತ್ತು 3 ಸರಿ, 2 ಮತ್ತು 3 ಸರಿ. ಚಾಯ್ಸ್ ಸಿ 1 ಮತ್ತು 3 ಸರಿ, 1 ಮತ್ತು 3 ಸರಿ. ಚಾಯ್ಸ್ ಡಿ ಮೇಲಿನ ಎಲ್ಲವೂ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಯಾವುದು? ಉತ್ತರ ಡಿ, ಉತ್ತರ ಡಿ ಮೇಲಿನ ಎಲ್ಲವೂ. ಬಂಧುಗಳೇ, ಮುಂದಿನ ಪ್ರಶ್ನೆ, ರಾಜ್ಯಪಾಲರು ಕೆಳಗಿನ ಯಾರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ನೀಡುತ್ತಾರೆ? ರಾಜ್ಯಪಾಲರು ಕೆಳಗಿನ ಯಾರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ನೀಡುತ್ತಾರೆ? ಚಾಯ್ಸ್ ಎ
ಮುಖ್ಯಮಂತ್ರಿಗಳು. ಚಾಯ್ಸ್ ಬಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು. ಚಾಯ್ಸ್ ಸಿ ರಾಷ್ಟ್ರಪತಿಗಳು. ಚಾಯ್ಸ್ ಡಿ ಉಪರಾಷ್ಟ್ರಪತಿಗಳು. ಎ ಮುಖ್ಯಮಂತ್ರಿಗಳು, ಬಿ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಸಿ ರಾಷ್ಟ್ರಪತಿಗಳು, ಡಿ ಉಪರಾಷ್ಟ್ರಪತಿಗಳು. ಯಾವುದಕ್ಕೆ ಸರಿಯಾದ ಉತ್ತರ ಗುರುತಿಸ್ತೀರಿ? ಸರಿಯಾದ ಉತ್ತರ ಸಿ ರಾಷ್ಟ್ರಪತಿಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಶೂನ್ಯ ಸಿದ್ಧಾಂತವನ್ನು ಕೆಳಗಿನ ಯಾರು ಬರೆದಿದ್ದಾರೆ? ಚಾಯ್ಸ್ ಎ ವರಾಹಮೀರ, ಚಾಯ್ಸ್ ಬಿ ಅಲ್ ಬರೋನಿ, ಚಾಯ್ಸ್ ಸಿ ಆರ್ಯಭಟ, ಚಾಯ್ಸ್ ಡಿ ಬ್ರಹ್ಮಗುಪ್ತ. ಸರಿಯಾದ ಉತ್ತರ ಯಾವುದು? ಚಾಯ್ಸ್ ಸಿ ಆರ್ಯಭಟ. ಬಂಧುಗಳೇ, ಮುಂದಿನ ಪ್ರಶ್ನೆ. ಗುಪ್ತರ ಕಾಲದಲ್ಲಿ ಭೂಕಂದಾಯಕ್ಕೆ ಏನೆಂದು ಕರೆಯುತ್ತಿದ್ದರು? ಚಾಯ್ಸ್ ಎ ಉದ್ರಂಗ, ಚಾಯ್ಸ್ ಬಿ ಬಲಿ, ಚಾಯ್ಸ್ ಸಿ ಭೋಗ, ಚಾಯ್ಸ್ ಡಿ ಹಿರಣ್ಯ. ಎ ಉದ್ರಂಗ, ಬಿ ಬಲಿ, ಸಿ ಭೋಗ, ಡಿ ಹಿರಣ್ಯ. ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಎ ಉದ್ರಂಗ. ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಆಯುರ್ವೇದ ನಿಘಂಟು ಕೆಳಗಿನ ಯಾರು ರಚಿಸಿದ್ದರು? ಆಯುರ್ವೇದ ನಿಘಂಟು ಕೆಳಗಿನ ಯಾರು ರಚಿಸಿದ್ದರು? ಚಾಯ್ಸ್ ಎ ವಾಗ್ಭಟ, ಚಾಯ್ಸ್ ಬಿ ಧನ್ವಂತರಿ, ಚಾಯ್ಸ್ ಸಿ ನಾಗಾರ್ಜುನ, ಚಾಯ್ಸ್ ಡಿ ಒಂದನೇ ಭಾಸ್ಕರ. ಎ ವಾಗ್ಭಟ, ಬಿ ಧನ್ವಂತರಿ, ಸಿ ನಾಗಾರ್ಜುನ, ಡಿ ಒಂದನೇ ಭಾಸ್ಕರ. ಸರಿಯಾದ ಉತ್ತರ ಯಾವುದಿಲ್ಲಿ? ಉತ್ತರ ಬಿ ಧನ್ವಂತರಿ. ಸ್ಪರ್ಧಾರ್ಥಿಗಳೇ, ಮುಂದಿನ ಪ್ರಶ್ನೆ. ದೇವಾಲಯಗಳ ಮೇಲೆ ಶಿಖರ ಕಟ್ಟುವುದನ್ನು ತಿಳಿಸಿಕೊಟ್ಟ ಮೊದಲ ರಾಜವಂಶ ಯಾವುದು? ದೇವಾಲಯಗಳ ಮೇಲೆ ಶಿಖರವನ್ನು ಕಟ್ಟುವುದನ್ನು ತಿಳಿಸಿಕೊಟ್ಟ ಮೊದಲ ರಾಜವಂಶ ಯಾವುದು? ಚಾಯ್ಸ್ ಎ ಮೌರ್ಯರು, ಚಾಯ್ಸ್ ಬಿ ಗುಪ್ತರು, ಚಾಯ್ಸ್ ಸಿ ಪಲ್ಲವರು, ಚಾಯ್ಸ್ ಡಿ ಚೋಳರು. ಮೌರ್ಯರು, ಎ ಮೌರ್ಯರು, ಬಿ ಗುಪ್ತರು, ಸಿ ಪಲ್ಲವರು, ಡಿ ಚೋಳರು. ಸರಿಯಾದ ಉತ್ತರ ಇಲ್ಲಿ ಯಾವುದು? ಉತ್ತರ ಬಿ ಗುಪ್ತರು. ಉತ್ತರ ಬಿ ಗುಪ್ತರು. ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಗುಪ್ತರ ಕಾಲದ ದೇವಾಲಯಗಳು ಕೆಳಗಿನ ಯಾವ ಗುಣಲಕ್ಷಣಗಳನ್ನು ಹೊಂದಿವೆ? ಹೇಳಿಕೆ 1 ಸಮತಟ್ಟಾದ ಮೇಲ್ಛಾವಣಿ. ಹೇಳಿಕೆ 2 ಆಯತಾಕಾರದ ಮತ್ತು ವೃತ್ತಾಕಾರದ ಹಾಗೂ ಚಚ್ಚೌಕಾಕಾರದ ದೇವಾಲಯಗಳು. ಹೇಳಿಕೆ 3 ಗರ್ಭಗುಡಿಯ ನಿರ್ಮಾಣ. ಗರ್ಭಗುಡಿಯ ನಿರ್ಮಾಣ. ಉತ್ತರ ಸಂಕೇತಗಳು ಹೀಗಿವೆ. ಚಾಯ್ಸ್ ಎ 1 ಮತ್ತು 2 ಸರಿಯಾಗಿದೆ. ಚಾಯ್ಸ್ ಬಿ 2 ಮತ್ತು 3 ಸರಿಯಾಗಿದೆ. ಚಾಯ್ಸ್ ಡಿ 1 ಮತ್ತು 3 ಸರಿಯಾಗಿದೆ. ಚಾಯ್ಸ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ. ಯಾವುದಕ್ಕೆ ಸರಿಯಾದ ಉತ್ತರ ಅಂತ ಹಾಕ್ತೀರಿ? ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ. ಬಂಧುಗಳೇ, ಮುಂದಿನ ಪ್ರಶ್ನೆ. ಅರಬ್ ಪ್ರವಾಸಿಗ ಸುಲೈಮಾನ್ ಈ ಕೆಳಗಿನ ಯಾವ ರಾಜನ ಆಸ್ಥಾನಕ್ಕೆ ಬರುತ್ತಾನೆ? ಅರಬ್ ಪ್ರವಾಸಿಗ ಸುಲೈಮಾನ್ ಈ ಕೆಳಗಿನ ಯಾವ ರಾಜನ ಆಸ್ಥಾನಕ್ಕೆ ಬರುತ್ತಾನೆ? ಚಾಯ್ಸ್ ಎ ಅಮೋಘ ವರ್ಷ, ಚಾಯ್ಸ್ ಬಿ ರಾಮಭದ್ರ, ಚಾಯ್ಸ್ ಸಿ ಮಹೇಂದ್ರಪಾಲ, ಚಾಯ್ಸ್ ಡಿ ಮಹಿಪಾಲ 1. ಎ ಅಮೋಘ ವರ್ಷ, ಬಿ ರಾಮಭದ್ರ, ಸಿ ಮಹೇಂದ್ರಪಾಲ, ಡಿ ಮಹಿಪಾಲ 1. ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಎ
ಅಮೋಘ ವರ್ಷ. ಮುಂದಿನ ಪ್ರಶ್ನೆ ಬಂಧುಗಳೇ, ಕರ್ಪೂರ ಮಂಜರಿ, ಕರ್ಪೂರ ಮಂಜರಿ ಎಂಬ ಸಂಸ್ಕೃತ ನಾಟಕವನ್ನು ಈ ಕೆಳಗಿನ ಯಾರು ಬರೆದಿದ್ದಾರೆ? ಚಾಯ್ಸ್ ಎ ರಾಜಶೇಖರ, ಚಾಯ್ಸ್ ಬಿ ಪಾರಮಾರ ಭೋಜ, ಚಾಯ್ಸ್ ಸಿ ಬಿಲ್ಹಣ, ಚಾಯ್ಸ್ ಡಿ ಮೇಲಿನ ಯಾರೂ ಅಲ್ಲ. ಎ ರಾಜಶೇಖರ, ಬಿ ಪರಮಾರ ಭೋಜ, ಸಿ ಬಿಲ್ಹಣ, ಡಿ ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಎ ರಾಜಶೇಖರ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಜಯಸಿಂಹನ ಆಸ್ಥಾನದಲ್ಲಿ ಇದ್ದ ಆಸ್ಥಾನ ಕವಿ ಯಾರು? ಜಯಸಿಂಹನ ಆಸ್ಥಾನದಲ್ಲಿ ಇದ್ದ ಆಸ್ಥಾನ ಕವಿ ಯಾರು? ಚಾಯ್ಸ್ ಎ ಬಿಲ್ಹಣ, ಚಾಯ್ಸ್ ಬಿ ಹೇಮಚಂದ್ರ, ಚಾಯ್ಸ್ ಸಿ ಚಾಂದ್ ಬರ್ದಾಯಿ, ಚಾಯ್ಸ್ ಡಿ ಜಯನಾಯಕ. ಎ ಬಿಲ್ಹಣ, ಬಿ ಹೇಮಚಂದ್ರ, ಸಿ ಚಾಂದ್ ಬರ್ದಾಯಿ, ಡಿ ಜಯನಾಯಕ. ಸರಿಯಾದ ಉತ್ತರ ಯಾವುದು? ಬಿ ಹೇಮಚಂದ್ರ. ಬಂಧುಗಳೇ, ಇಲ್ಲಿ ತನಕ ನಮ್ಮ ತರಗತಿಯಲ್ಲಿ ನೀವು ಭಾಗವಹಿಸೋದ್ರ ಮೂಲಕ ನಮಗೆಲ್ಲರಿಗೂ ಕೂಡ ಉತ್ಸಾಹವನ್ನು ತುಂಬಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ಈಗಾಗಲೇ ಯಾರ್ಯಾರೆಲ್ಲ KPSCಯ SDA ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿದಿರಿ ಅಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ದಿನಾಂಕ ಪ್ರಕಟ ಆಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಆ ಪರೀಕ್ಷೆ ನಡೀಲಿಕ್ಕಿದೆ. ನೀವೆಲ್ಲ ಈ ಅಂಶವನ್ನು ಗಮನಿಸಿರ್ತೀರಿ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಯಾರ್ಯಾರು ಈ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅವರೆಲ್ಲರೂ ಕೂಡ ಈ ತರಗತಿಯನ್ನು ಗಮನಿಸಬೇಕು. ನಿಮಗೂ ಕೂಡ SDA ಪರೀಕ್ಷೆಯ ವಿದ್ಯಾರ್ಥಿಗಳಿಗೂ ಕೂಡ ಈ ತರಗತಿಯಲ್ಲಿ ಬರ್ತಾ ಇರುವಂಥ ಪ್ರಶ್ನೆಗಳು, ಈ ತರಗತಿಗಳಲ್ಲಿ ಬರ್ತಾ ಇರುವಂಥ ಚರ್ಚೆ, ಡಿಸ್ಕಷನ್ಸ್ಗಳು ಖಂಡಿತವಾಗಿಯೂ ಸಹಾಯ ಮಾಡಲಿಕ್ಕಿದೆ. ಹೀಗಾಗಿರೋದ್ರಿಂದ ಇದನ್ನೂ ಕೂಡ ನೀವು ಗಮನಿಸ್ಕೊಂಡು ಓದ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ. ಯಾರ್ಯಾರು SDA ವಿದ್ಯಾರ್ಥಿಗಳಿದ್ದೀರಿ ಅವರೆಲ್ಲರೂ ಕೂಡ ಇದನ್ನು ಗಮನಿಸ್ತೀರಿ ಅಂತ ಅಂದ್ಕೊಳ್ತೀನಿ. ಬಂಧುಗಳೇ, ನಮ್ಮ ಈ ತರಗತಿಯಲ್ಲಿ ಭಾಗವಹಿಸೋದಲ್ಲದೆ ನಿಮ್ಮೆಲ್ಲ ಬಂಧುಗಳಿಗೆ, ನಿಮ್ಮೆಲ್ಲ ಸ್ನೇಹಿತರಿಗೆ, ನಿಮ್ಮೆಲ್ಲ ಅಕ್ಕರೆಯ ಮಿತ್ರರಿಗೆ ಈ ತರಗತಿಯ ಬಗ್ಗೆ ಮಾಹಿತಿ ಕೊಡಿ. ಈ ವಿಡಿಯೋಗಳನ್ನು ಅವರಿಗೂ ಕೂಡ ಮುಟ್ಟಿಸುವಂಥ ಕೆಲಸ ಮಾಡಿ. ನಿಮ್ಮ ಜೊತೆಯಲ್ಲಿ ನಿಮ್ಮೊಂದಿಗೆ ಸೋಷಲ್ ಮೀಡಿಯಾ ಅಕೌಂಟ್ಸ್ಗಳಂತಹ ಟ್ವಿಟರ್ ಇರಬಹುದು, ಫೇಸ್ಬುಕ್ ಇರಬಹುದು, ಅಥವಾ ಇನ್ಯಾವುದೋ ಚಾನಲ್ಸ್ಗಳಿರಬಹುದು, ಆ ಎಲ್ಲ ಮಾಧ್ಯಮಗಳ ಮೂಲಕ ಇವುಗಳನ್ನು ಶೇರ್ ಮಾಡೋದ್ರ ಮೂಲಕ ಎಲ್ಲ ಸ್ನೇಹಿತರಿಗೆ ಈ ಜ್ಞಾನದ ಹರಿವನ್ನು ಕೊಡುವಂಥ ಪ್ರಯತ್ನ ಮಾಡಿ. ಹಾಗೆ ಉಳಿದಂಥ ಸ್ನೇಹಿತರಿಗೆ ನಮ್ಮ ಸ್ಪರ್ಧಾಭಾರತಿ UPSC ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಿ.